ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಲವ್ OTP ಸದ್ಯಕ್ಕೆ ಇದೇನಿದು ಒನ್ ಟೈಮ್ ಪಾಸ್ವರ್ಡ್ ಅಂತ ಯೋಚನೆ ಮಾಡ್ತಿದ್ದೀರಾ? ಸದ್ಯಕ್ಕೆ ಇದನ್ನ ನಾವು ಫಿಕ್ಸ್ ಮಾಡಿಲ್ಲ, ಚಿತ್ರತಂಡ ಫಿಕ್ಸ್ ಮಾಡಿದೆ. ಏನಿದು ಲವ್ OTP, ಇದರಲ್ಲಿ ನಿಜವಾಗ್ಲೂ ಏನಿದೆ ಇದೆಲ್ಲವನ್ನ ತಿಳಿಸ್ಕೊಡಕ್ಕೆ ಇವತ್ತು ನಮ್ಮ ಜೊತೆಗೆ ಚಿತ್ರತಂಡ ಜಾಯಿನ್ ಆಗಿದೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲಿಗೆ ತೆಲುಗು ಚಿತ್ರರಂಗದಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಂತಹ ರಾಜೀವ್ ಕನಕಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಇನ್ನು ಚಿತ್ರದ ನಾಯಕಿ ಕೀರ್ತಿ ಅಲಿಯಾಸ್ ಜಾನ್ವಿಕಾ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಜಾನ್ವಿಕಾ, ವೆಲ್ಕಮ್ ಟು ದಿ ಶೋ. ಇನ್ನು ಇವ್ರು ಗೊತ್ತೇ ಇದೆ, ನಿರ್ದೇಶನಕ್ಕೂ ಸೈ, ನಟನೆಗೂ ಸೈ ಅನ್ನುವಂತಹ ಅನೀಶ್ ತೇಜೇಶ್ವರ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ಅನೀಶ್, ವೆಲ್ಕಮ್ ಟು ದಿ ಶೋ. ಹಾಯ್, ಅವ್ರಿಗೆಲ್ಲ ಖುಷಿಯಾಗಿ ಹೇಳ್ಬಿಟ್ಟು ಹಾಯ್ ಅನೀಶ್. ಹಾಯ್ ಅನೀಶ್. ಸೊ ಹೇಗಿದ್ದೀರಾ? ಹ್ಯಾಪಿ ಆಗಿದ್ದೀರಾ? ಲವ್ ಮೋಡಲ್ ಇದ್ದೀರಾ? ಲವ್ ಮೂಡಲ್ಲ, ಲವ್ OTP ಮೂಡಲ್. ಸರ್, ನೀವ್ ಹೇಳಿ, ಕನ್ನಡ ಚಿತ್ರರಂಗದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲವ್ OTP ಅನ್ನೋ ಸಿನಿಮಾ ಕನ್ನಡದಲ್ಲೂ ಬರ್ತಾ ಇದೆ, ಸೊ ಎಷ್ಟು ಖುಷಿ ಇದೆ ಅಂತ? ತುಂಬಾ ಖುಷಿ ಆಯ್ತು, ಇಂಗ್ಲಿಷ್ ಅಲ್ಲಿ ಮಾತಾಡಿ ಸರ್. Okay, thank you. Okay, I'm very happy. See, coming into Kannada industry and having having a great character and opportunity here, the full-length character in Kannada industry in Love OTP movie. I don't know what Anish thought about me, what idea he had about me. He has come, he narrated. I also said immediately I'll do it, and he supported me very well. And associate director Prajwal also supported me very well. They gave me before day lines, so I practiced it. That way it has become easy for me, and it has been a beautiful journey for me and all sweet people. ಸರ್, ನೀವೀಗ ಕನ್ನಡದಲ್ಲಿ ಸಿನಿಮಾ ಮಾಡಿದ್ದೀರಾ. ಕನ್ನಡ ಏನ್ ಕಲ್ತ್ರಿ? ಕನ್ನಡದಲ್ಲಿ ಯಾವ್ದಾದ್ರು ಸೆಂಟೆನ್ಸ್, ವರ್ಡ್ ಏನಾದ್ರು ಕಲ್ತ್ರಾ? ಹೇಳಿ ಒಂದ್ ಎರಡು ಲೈನ್. ನನ್ನ ಹೆಸರು ರಾಜೀವ್ ಕನಕಾಲ. ನಾನು ಕನ್ನಡದಲ್ಲಿ ಪ್ರಥಮ ಚಿತ್ರ ನಡೆಸಿದ್ದೀನಿ. ನೀವೆಲ್ಲರೂ ಥಿಯೇಟರ್ಸ್ ಬನ್ನಿ, ಆ್ಯಂಡ್ ಡೋಂಟ್ ಎಂಕರೇಜ್ ಪೈರಸಿ. ಸೊ ಐ ಥಿಂಕ್ 2-3 words. Okay, sir. No problem. ನೈಸ್ ಸರ್, ನೈಸ್. ಅನೀಶ್ ಅವರೇ, ರಾಮಾರ್ಜುನ ಸಿನಿಮಾ ಮೂಲಕ ಡೈರೆಕ್ಷನ್ ಫೀಲ್ಡ್ಗೆ ಎಂಟ್ರಿ ಆಗ್ತೀರಾ. ಇದು ನಿಮ್ಮ ಎರಡನೇ ಸಿನಿಮಾ. ಲವ್ OTP ಅಂತ, ಏನೋ ಲವ್ OTP, ಲವ್ ಅಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳ್ಬೋದು, ಬಟ್ ಅದರಲ್ಲೂ ಒಂದು ಕೊಟ್ಟಿದ್ದೀರಾ, ಲವ್ವರ್ ಟಾರ್ಚರ್ ಪ್ರೆಷರ್ ಅಂತ. ಲವ್ ಮಾಡುವವರಿಗೆ ಇದು ಡಿಸ್ರೆಸ್ಪೆಕ್ಟ್ ಕೊಡುವಂಗಲ್ವಾ ಅಂತ? ಅಲ್ಲ, ನೀವು ಲವ್ ಮಾಡಿದಾಗ ಏನು ನೋಡಿ, ನೀವೇ ಒಪ್ಕೊಂತಾ ಇದ್ದೀರಾ. ಅಲ್ಲ, ಆ ನಗುವಲ್ಲೇ ಎಲ್ಲವೂ ಇತ್ತು. ಅಂದ್ರೆ ನಿಮಗ ಅನುಭವ ಆಗಿದೆ. ಯಾರಿಗಾಗಿಲ್ಲ? ಲವ್ ಇಸ್ ನಾಟ್ ಅ ಫೇರಿ ಟೇಲ್ ಅಂತ. ಟಾರ್ಚರ್ ಇತ್ತ, ಪ್ರೆಷರ್ ಇತ್ತ, ಎಲ್ಲವೂ ಇರುತ್ತೆ. ಪ್ರೀತಿ ಅಂದ್ಮೇಲೆ ಪ್ರೀತಿನೂ ಜಾಸ್ತಿ ಇರುತ್ತೆ, ಟಾರ್ಚರು ಜಾಸ್ತಿ ಇರುತ್ತೆ, ಪೊಸೆಸಿವ್ ಇರುತ್ತೆ, ಎಲ್ಲವೂ ಇರುತ್ತೆ. ಇಲ್ಲೇನಂದ್ರೆ ಇದು ಬರೀ ಲವ್ ಅಲ್ಲ, ತಂದೆ ಕಡೆನೂ ಓವರ್ ಟಾರ್ಚರ್. ನನಗೆ ತಂದೆ ಲವ್ನು ಓವರ್ ಪ್ರೆಷರ್. ಎರಡು ಪ್ರೀತಿ ಮಧ್ಯೆ ಬರುವಂತ ಓವರ್ ಅಲ್ಲ, ಇರೋ ಪಾತ್ರಗಳೆಲ್ಲ ಇವ್ನಿಗೆ ಹಾಕೊಂಡು ಓವರ್ ಟಾರ್ಚರ್ ಪ್ರೆಷರ್ ಕೊಡುವಂತ ಒಂದು ಲವ್ OTP. ಅದು ಫ್ರೆಂಡ್ ಆಗಿರ್ಬೋದು, ಅವ್ನು ಕೊಡೋ ಐಡಿಯಾ ಓವರ್ ಆಗಿರುತ್ತೆ, ಅದನ್ನ ಟಾರ್ಚರ್ ಆಗುತ್ತೆ, ಅದ್ರ ಪ್ರೆಷರ್ ಅನುಭವಿಸ್ತಾ ಇರ್ತಾನೆ ಇವನು. ಲವ್ OTP ಅಂದ್ರೆ ಏನು? ಲವ್ವಿಗೆ ಒನ್ ಟೈಮ್ ಪಾಸ್ವರ್ಡ್ ಅಂತನಾ? ಲವ್ OTP ಅಂದ್ರೆ ನಾವು ಒನ್ ಟೈಮ್ ಪಾಸ್ವರ್ಡ್ ಅಂತ, ಲವ್ ಓವರ್ ಟಾರ್ಚರ್ ಪ್ರೆಷರ್. ಕೀರ್ತಿ, ನಾನು ಆಗ್ಲೇ ಹೇಳಿದೆ, ಕೀರ್ತಿ ಅಲಿಯಾಸ್ ಜಾನ್ವಿಕಾ ಅಂತ. ಫಸ್ಟ್ ಗೆ ನಿಮ್ಮ ಹೆಸರು ಬದಲಾದಕ್ಕೆ ರೀಸನ್ ಏನು? ರೀಸನ್ ಅದೇ, ಎಲ್ಲರೂ ಏನು ಚೇಂಜ್ ಮಾಡ್ತಾರೆ, ಅದೇ ರೀಸನ್ನು. ಅಮ್ಮ ಹೋಗಿ ಅದು ಆಸ್ಟ್ರಾಲಜರಿಗೆ ಕೇಳಿದ್ರು, ಅವರು ಕೀರ್ತಿ ಬೇಡ, ಅವ್ರ ರಾಶಿ ನಕ್ಷತ್ರಗೆ ಮ್ಯಾಚ್ ಆಗಲ್ಲ, ಇಂದ ಹೆಸರಿಡಿ ಅಂತ. ಅವಾಗ ನನ್ನ ತಂಗಿ ಜಾನ್ವಿಕಾ ಅಂತ ಇಟ್ಕೋ ಅಂತ ಅಂದ್ಲು. ಸೊ ಅದೇ ರೀತಿ ಜಾನ್ವಿಕಾ ಅಂತ ಇಟ್ಕೊಂಡು. ಜಾನ್ವಿಕಾ ಹೆಸರಿಟ್ಟ ಮೇಲೆ ಲವ್ OTP ಸಿಕ್ತಾ ಸಿನಿಮಾ? ಅದೃಷ್ಟ ಬದಲಾಯ್ತು ನೋಡಿ. ಅದಾದ್ಮೇಲೆ ತಮಿಳ್ ಮಾಡಿದೆ, ಹಿಂದಿ ಮಾಡಿದೆ, ತೆಲುಗು ಮಾಡ್ತಾ ಇದ್ದೀನಿ, ಕನ್ನಡ ಮಾಡ್ತಾ ಇದ್ದೀನಿ. ನೀವು ಈ ಸಿನಿಮಾಕ್ಕೆ ಸೆಲೆಕ್ಟ್ ಆಗಿದ್ಯಾಕೆ? ಯಾಕಂದ್ರೆ ಇಬ್ರು ಹೀರೋಯಿನ್ ಸಿನಿಮಾದಲ್ಲಿ ಇದ್ದಾರೆ ಅಂದಾಗ ಯೋಚನೆ ಮಾಡ್ತಾರೆ, ನಮಗೆ ಆ ಒಂದು ಸ್ಪೇಸ್ ಸಿಗುತ್ತಾ ಈ ಸಿನಿಮಾದಲ್ಲಿ ಅಂತ. ಸೊ ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಆ ಸ್ಪೇಸ್ ಇದೆಯಾ ಈ ಸಿನಿಮಾದಲ್ಲಿ ನಿಮ್ಗೆ? ಸೊ ನನಗೆ ಅನೀಸ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಮುಂಚೆಯಿಂದಾನು. ಯಾಕೆ? ಐ ಡೋಂಟ್ ನೋ, ಐ ಜಸ್ಟ್ ಲವ್ ಹಿಸ್ ವರ್ಕ್. ಅವ್ರ ಮೂವಿಲಿ ಇರೋದು ಕಂಟೆಂಟು, ದ ವೇ ಹಿ ವರ್ಕ್ಸ್, ದ ವೇ ಹಿ ಬ್ರಿಂಗ್ಸ್ ಔಟ್ ದ ಕಂಟೆಂಟ್, ಇಟ್ಸ್ ವೆರಿ ಕ್ರಿಯೇಟಿವ್, ವೆರಿ ನೈಸ್. and the quality of the movie is very good. So I always wanted to work with him. ಸೊ ನಾನು ಮೇ ಬಿ ಫಸ್ಟ್ ಸಿನಿಮಾ ಆದಮೇಲೆ ನಾನು ಅವರಿಗೆ ನನ್ನ ಫೋಟೋಸ್ ಎಲ್ಲ ಮೇಲ್ ಮಾಡಿದ್ದೆ. ಅವರು ಏನೋ ಹೀರೋಯಿನ್ ರಿಕ್ವೈರ್ಮೆಂಟ್ ಇದೆ ಅಂತ ಪೋಸ್ಟ್ ಹಾಕಿದ್ರು. ಅವಾಗ ನನಗೆ ಅವಕಾಶ ಸಿಕ್ಕಿಲ್ಲ. ಬಟ್ ಇವಾಗ ನನಗೆ 2 ಲ್ಯಾಂಗ್ವೇಜಲ್ಲಿ ಸಿನಿಮಾ ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ಸರ್ ನನಗೆ
ಈ ಥರ ಕತೆ ಇದೆ, ಮೀಟಿಂಗ್ ಬನ್ನಿ ಅಂತ ಕಾಲ್ ಮಾಡಿದ್ರು. ಆವಾಗ ನೀಟಾಗಿ ಕತೆ ಎಲ್ಲ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಈ ಸಿನಿಮಾದಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಅಂತ ಯಾರೂ ಇಲ್ಲ, ಇಲ್ಲಿ ಕಂಟೆಂಟೇ ಹೀರೋಯಿನ್ ಅಂತ ಹೇಳಿದ್ರು. ಸೊ ಕತೆ ತುಂಬ ಇಷ್ಟ ಆಯಿತು. ಸೊ ಮತ್ತು 2 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಬ್ಬಿಬ್ರು ಹೀರೋಯಿನ್ಗಳನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ? ಅದು ಹೆಂಗ್ ಮೇಂಟೈನ್ ಮಾಡ್ತಾನೆ, ಸೊ ಹೆಂಗೆ ಅದರಿಂದ ಅವನು ಓವರ್ ಟಾರ್ಚರ್ ಪ್ರೆಷರ್ ಅನುಭವಿಸ್ತಾನೆ ಅನ್ನೋದನ್ನೇ ಕೋರ್ ಸಬ್ಜೆಕ್ಟ್ ಆಫ್ ದ ಫಿಲಮ್. ಐ ಆಮ್ ನಾಟ್ ಟೇಕನ್ ಇಟ್ ಆಸ್ ಅ ಹೀರೋಯಿನ್ ಕೈಂಡ್ ಆಫ್ ಫಿಲಮ್. ಎಲ್ಲ ಪಾತ್ರಗಳು ಇನ್ವಾಲ್ವ್ಮೆಂಟ್ ಇರುವಂಥ ಒಂದು ಇದು. ಪ್ರತಿ ಸೀನಲ್ಲೂ ನಾಟ್ಯ ಇರ್ತಾರೆ. ನೀವು ಲವ್ ಸೀನ್ ಅಂದ್ರೆ ಪ್ರತಿ ಸೀನಲ್ಲೂ ನಾಟ್ಯ ಇರ್ತಾರೆ, ಅಪ್ಪ ಇರ್ತಾರೆ, ಸಾಂಗ್ಸಲ್ಲಿ ಇರ್ತಾರೆ. ಸೊ ಎಲ್ಲವೂ ಎಮೋಷನ್ ಕೂಡಿ ಬಂದಂಥ ಒಂದು ಇದು. ನಿಮಗೆ ಫಸ್ಟ್ ಪ್ಲೇಸಲ್ಲಿ ನೆಗೆಟಿವ್ ಅನ್ನೋ, ಫಸ್ಟ್ ಆಫ್ ಆಲ್ ನೆಗೆಟಿವ್ ಈ ಕ್ಯಾರೆಕ್ಟರ್ ಅನ್ಸೋರೆಲ್ಲ ಸೆಕೆಂಡ್ ಆಫ್ ಆಲ್ ಅವರೇ ಹೇಳಿಸ್ತಾರೆ ನಮಗೆ. ಸೊ ಈ ಥರ ಸೊ ಸ್ವಲ್ಪ ಈಸಿಯಾಗಿ ಮೇಂಟೈನ್ ಮಾಡ್ತಾರೆ. ನಿಮ್ಮ ಕ್ಯಾರೆಕ್ಟರ್ ನೇಮ್ ಏನು, ಜೊತೆಗೆ ನೀವು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರಾ ಅಥವಾ? ನನ್ನ ಪಾತ್ರ ಹೆಸರು ಶಂಕರ್. ಐ ಆಮ್ ಎ ವೆರಿ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆ್ಯಂಡ್ ಮೋರ್ ಸ್ಟ್ರಿಕ್ಟ್ ವಿತ್ ಮೈ ಸನ್ ಬಿಕಾಸ್ ಐ ಡೋಂಟ್ ಲೈಕ್ ಲವ್. ಅವರಿಬ್ಬರ ಲವ್ವಿಗೆ ನೀವೇ ವಿಲನ್. ಯಾ, ಇಂಥ ಅಪ್ಪ ಬೇಕಾ? ಮಗಳಿಗೆ ಇಷ್ಟೊಂದು ಕಷ್ಟ ಬೇಕಾ? So that kind of a character it is. I do have different kinds of shades in this movie. I'm very lucky to have multiple shades. ಕನ್ನಡ ಇಂಡಸ್ಟ್ರಿಯಲ್ಲಿ ತಂದೆ ಮಗಳ ಸಾಂಗ್ಗಳು ಹಿಟ್ ಆಗಿದೆ. ಸೊ ಆ ಲಿಸ್ಟಿಗೆ ಇದು ಸೇರುತ್ತಾ? ನೀವು ನೋಡಿರೋದೆಲ್ಲನೂ ಒಂದು ಫೀಲ್ ಗುಡ್ಡು, ಸೆಂಟಿಮೆಂಟ್ ಸಾಂಗ್ ಬರುತ್ತೆ ಈ ಥರ. ಇದು ನಮ್ಮಿವ್ರ ತಂದೆ ಮಗನ ಕ್ವಾಟ್ಲೆ ಸಾಂಗ್, ತರ್ಲೆ ಸಾಂಗ್. ಇದು ಫಸ್ಟ್ ಟೈಮ್ ಮಾಡಿದ್ದು. ತಂದೆ ಮಗನು ಅಂತಲ್ಲ, ಹೀರೋಯಿನ್ ಇರ್ತಾರೆ, ಹೀರೋಯಿನ್ ಅಪ್ಪ ಅಮ್ಮ ಇರ್ತಾರೆ. ಸೊ ಎಲ್ಲರೂ ಸೇರಿ ಒಂದು ಕ್ವಾಟ್ಲೆ ಕೊಡುವಂತ ಒಂದು ಸಾಂಗ್ ಇದು. ಅದೇ ಟ್ರೆಂಡ್ ಲಿಸ್ಟ್ ಅಲ್ಲಿ ಬರುತ್ತೆ, ಅದು 100% ಬರುತ್ತೆ. ನಿಮ್ಮ ಪಾತ್ರದ ಹೆಸರೇನು? ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ಒಬ್ಬ ಅಕ್ಷಯ್ ಅನ್ನುವಂಥ ಪಾತ್ರಧಾರಿ ಅವನೊಬ್ಬ ಕ್ರಿಕೆಟರ್ ಆಗ್ಬೇಕು ಅಂತ ಹೊರಟಿರುವವರು. ಅಲ್ಲಿಗೆ ನಿಮ್ಮ ಎಂಟ್ರಿ ಹೆಂಗೆ ಅಂತ? ನನ್ನ ಪಾತ್ರದ ಹೆಸರು ನಕ್ಷತ್ರ ಅಂತ. ನಾನಿದ್ರ ಸಿನಿಮಾದಲ್ಲಿ ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಅಂದ್ರೆ ಅವ್ರು ಕ್ರಿಕೆಟ್ ಆಗ್ಬೇಕಾದ್ರೆ ಗಾಯ ಆಗುತ್ತೆ, ಸೊ ಅಲ್ಲಿಗೆ ಅವ್ರು ಬರ್ತಾರೆ, ಅಲ್ಲೇ ಲವ್ ಆಗುತ್ತೆ. ನಾನು ಅನ್ಕೊಂಡಿದ್ದು ಗೊತ್ತಿಲ್ಲ. ಸೊ ಫೈನಲಿ ಆಗಿ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದಾಗ ನಿಮಗೆ ಸಾಥ್ ಕೊಟ್ಟವರು ಶಿವಣ್ಣ, ರವಿ ಸರ್, ಆಮೇಲೆ ಶ್ರೀಮುರಳಿ ಅವರು. ಅವ್ರ ಸಿನಿಮಾಗಳನ್ನ ನೀವು ನೋಡಿದ್ದೀರಾ ಯಾವತ್ತಾದ್ರೂ? Yeah, I've seen Shivraj Kumar sir's movie and Ravichandran sir's movie. ಸರ್, ನೀವು ಲವ್ ಅನ್ನು ಅಪೋಸ್ ಮಾಡ್ತೀರಾ? ರವಿ ಸರ್ ಪ್ರೇಮ ಲೋಕದ he's a lover man, you know. I know that. I know. But we went for him, sir, bless us. He asked for his blessing because my son wants his blessing only because of his love life. But I didn't want to. But of course, because he asked me to. So he has to accept it. Upendra sir movies we all watched over there. And Upendra, all cult kind of movies. ಸರ್, ಇನ್ನೊಂದು ವಿಚಾರ, ಜೂನಿಯರ್ NTR ಮತ್ತೆ ನೀವು ತುಂಬಾ ಕ್ಲೋಸ್ ಫ್ರೆಂಡ್ ಅಂತೆ. ಮನೆಯಲ್ಲಿ ಇದ್ದಾಗ ಕನ್ನಡದಲ್ಲೇ ಮಾತಾಡ್ತೀರಂತೆ, ಹೌದಾ? Yeah. They speak fully Kannada in their house. Like me, who go there, they talk to us in Telugu. Otherwise, other producers, whoever comes to the house, they talk to them in Telugu. Mattadella, they speak only in Kannada. ಸರ್, ಅದೆಲ್ಲಾ ಕಡೆಯಿಂದ ಕನ್ನಡ ಕಲಿಯುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ಸೊ ನೀವು ನಿಮ್ದೇ ಪ್ರೊಡಕ್ಷನ್ ಹೌಸ್ ಇರೋದ್ರಿಂದ ಮುಂದೆ ಕನ್ನಡದಲ್ಲಿ ಆಕ್ಟಿಂಗ್ ಗೆ ಇಳಿದಿದ್ದೀರಾ, ಆಕ್ಟ್ ಮಾಡ್ತಿದ್ದೀರಾ. ಪ್ರೊಡ್ಯೂಸ್ ಕೂಡ ಮಾಡೋ ಪ್ಲಾನ್ ಇದೆಯಾ? ನೀವು ಹೆಲ್ಪ್ ಮಾಡು, ನಾ ಪ್ರೊಡ್ಯೂಸ್. ಓಕೆ ಸರ್, ನಾನು ಡೈರೆಕ್ಟರ್ ಕೊಡ್ತೀನಿ, ಒಂದು ಸಿನಿಮಾ ಮಾಡಿ ಕನ್ನಡದ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಸಿನಿಮಾ ಇದೆ 14ಕ್ಕೆ ರಿಲೀಸ್ ಆಗ್ತಿದೆ, ಅಂದ್ರೆ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನೀವು ಕನ್ನಡದಲ್ಲಿ ಪ್ರೇಕ್ಷಕರನ್ನ ಯಾವ ತರ ಇನ್ವೈಟ್ ಮಾಡ್ತೀರಾ? ನಮಸ್ಕಾರ, ನನ್ನ ಹೆಸರು ರಾಜೀವ್ ಕನಕಾಲ. ನಾ ಕನ್ನಡದಲ್ಲಿ ನಡೆಸಿದ್ದು ಇದು ಪ್ರಥಮ ಚಿತ್ರ. ನೀವೆಲ್ಲರೂ ಥಿಯೇಟರ್ಸ್, ಚಿತ್ರಮಂದಿರ ಬನ್ನಿ, ಥಿಯೇಟರ್ಸ್ನಲ್ಲಿ ಈ ಚಿತ್ರ ನೋಡಿ ಅರಿಸಿ ಆಶೀರ್ವಾದಿಸಿ. ಡೋಂಟ್ ಎಂಕರೇಜ್ ಪೈರಸಿ, ಪ್ಲೀಸ್ ಎಂಕರೇಜ್ our movie Love OTP and shower your blessings on Anish and our team, and please bless me also, not only Anish. Thank you. ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾ ಒಳ್ಳೆ ರೀಚ್ ಆಗ್ಲಿ, ಆದಷ್ಟು ಬೇಗ ಲವ್ OTP ಪ್ರತಿ ವೀಕ್ಷಕನ ಮನಸ್ಸಲ್ಲಿ ರಿಜಿಸ್ಟರ್ ಆಗ್ಲಿ. ಇದರ ಜೊತೆಗೆ ನೀವು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಹಿಂಗೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾ ಇರಿ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಲವ್ OTP ಸಿನಿಮಾ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಮಜಾ ಬರುತ್ತೆ, ತುಂಬ ಫನ್ ಇದೆ. ಸೊ ಎಲ್ಲರೂ ಪ್ಲೀಸ್ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರಲಿ. ಪ್ಲೀಸ್ ಬಂದು ಸಿನಿಮಾ ನೋಡಿ. ಈಗ ಚಿತ್ರದ ಅನ್ನದಾತರು ಜೊತೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಜಾಯ್ನ್ ಆಗಿದೆ, ಅದನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲಿಗೆ ಚಿತ್ರದಲ್ಲಿ ಒಂದು ಫ್ರೆಂಡ್ ಪಾತ್ರವನ್ನ ನಿರ್ವಹಿಸಿದಂಥ ನಾಟ್ಯರಂಗ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಮೇಡಮ್.
ಇನ್ನು ಚಿತ್ರದ ಅನ್ನದಾತರಾಗಿರುವಂತಹ ವಿಜಯಂ ರೇಡಿಯೋ ನಮ್ಮ ಜೊತೆಗಿದ್ದಾರೆ. ಹೈ ಸರ್, ವೆಲ್ಕಮ್ ಟು ದಿ ಶೋ. ಸೊ ಅನೀಶ್ ಅವರಿಗೆ ನಾನು ಕೇಳಲೇಬೇಕು, ಲವ್ OTP ನಿಮ್ದು 2ನೇ ಡಿರೆಕ್ಷನ್ಸ್ ಮೂವಿ, ಬಟ್ ಇಷ್ಟು ವರ್ಷದ 2010ಕ್ಕೆ ನೀವು ಇಂಡಸ್ಟ್ರಿ ಎಂಟ್ರಿ ಆಗಿರೋದು, ಸುಮಾರು 15 ವರ್ಷ ಆಯ್ತು ನೀವು ಬಂದು. ಸಾಕಷ್ಟು ಹೋರಾಟಗಳು, ಸೋಲು ಗೆಲುವು ಎಲ್ಲ ನೋಡಿದೀರಾ. ಆ ಹೋರಾಟಕ್ಕೆ ಈ ಸಿನಿಮಾ ಮುಕ್ತಿ ಕೊಡುತ್ತೆ ಅನ್ಸುತ್ತೆ? ಹೋರಾಟ ಅನ್ನೋದು ಸಕ್ಸಸ್ ಬಂದ ಕೂಡಲೇ ಹೋರಾಟ ನಿಲ್ಲಲ್ಲ, ಹೋರಾಟ ರೂಪ ಬದಲಾಗುತ್ತೆ ಅಷ್ಟೇ. ಸೊ ಇದು ನಿರಂತರವಾಗಿ ಸಿನಿಮಾ ಇಂಡಸ್ಟ್ರಿ ಇರೋವರೆಗೂ ಈ ಹೋರಾಟ ಇದ್ದೇ ಇರುತ್ತೆ. ಅದರ ಡೈಮೆನ್ಷನ್ಸ್ ಮೈಟ್ ಚೇಂಜ್ ಅಷ್ಟೇ. ನಾವು ಸಕ್ಸಸ್ ಬಂದ ಕೂಡಲೇ ಮತ್ತೆ ಇನ್ನೊಂದು ಸಕ್ಸಸ್ಗೆ ಇನ್ನೊಂದು ಹೋರಾಟ ಸ್ಟಾರ್ಟ್ ಆಗುತ್ತೆ. ಮುಕ್ತಿ ಅಲ್ಲ, ಪ್ರಮೋಷನ್ ಸಿಗುತ್ತೆ. ಡೈರೆಕ್ಷನ್ ಕಷ್ಟ ಆಗ್ತಿದ್ಯಾ, ಆಕ್ಟ್ ಮಾಡೋದು ಕಷ್ಟ? ಇಲ್ಲ, ನನಗೆ ಎರಡೂ ಇಷ್ಟವಾಗಿರೋ ಕೆಲಸ ಆಗಿರೋದ್ರಿಂದ ಎರಡೂ ಇಷ್ಟಪಟ್ಟೆ ಮಾಡ್ತೀನಿ. ನನಗೇನು ತುಂಬ ಜನ ಇವಾಗ ನೀನೇ ಬರ್ತಿದ್ಯಾ, ನೀನೇ ಆ್ಯಕ್ಟ್ ಮಾಡಿದ್ಯಾ, ನೀನೇ ಇದು, ಸೊ ಇದೆಲ್ಲವೂ ಇದ್ದಾಗ ಏನು ಅನ್ಸಲ್ಲ ನನಗೇನಂದರೆ ಐ ಎಂಜಾಯ್ ಡೂಯಿಂಗ್. ನಾನು ಇಷ್ಟಪಟ್ಟು ಮಾಡೋದ್ರಿಂದ ಯಾವುದು ನನಗೆ ಓವರ್ ಟಾರ್ಚರ್ ಪ್ರೆಷರ್ ನನಗಿರ್ಲಿಲ್ಲ, ನನಗಿರಲ್ಲ, ಆಡಿಯನ್ಸ್ಗೂ ಇರೋದ್ ಬಿಡೋದಿಲ್ಲ. ಅಲ್ಲ, ಅಲ್ಲಿ ಇತ್ತು ಅನ್ಸುತ್ತೆ. ಅಲ್ಲ, ಅವ್ರು ಕೊಡ್ತಾ ಇದ್ರು, ಡೈಲಿ ಸೆಟ್ಟಿಗೆ ಲೇಟ್ ಬಂದು ನಮ್ಗೆ ಕೊಡ್ತಿದ್ರು. ಇರ್ಲಿಲ್ವಾ ಸರ್? ಪ್ರೆಷರು ಟಾರ್ಚರ್ ಅಂತ ಏನಿರಲಿಲ್ಲ ಮೇಡಮ್, ಎಂಜಾಯ್ ಮಾಡ್ಕೊಂಡೆ ಕೆಲಸ ಮಾಡಿದ್ದೀವಿ. ಬಟ್ ಈ ಓವರ್ ನೈಟ್ ಶೂಟ್ಸ್ ಎಲ್ಲ ಇರ್ತಿತ್ತು, ಆಗ ಸ್ವಲ್ಪ ಪಾಪ ಫೀಲ್ ಆಗ್ತಿದ್ರು. ಏನು ಬೆಳಗಿಂದ ಸ್ಟಾರ್ಟ್ ಮಾಡಿದ್ರೆ ನೈಟ್ 2 ಗಂಟೆವರೆಗೂ ಬಿಡ್ತದೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಲೊಕೇಶನ್ನು ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಸೊ ಆ ಟೈಮ್ ಸ್ವಲ್ಪ ಓವರ್ ಟಾರ್ಚರ್ ಪ್ರೆಷರ್ ಅನ್ಸಿರುತ್ತೆ. ಲವ್ OTP ಸಿನಿಮಾ ನವೆಂಬರ್ 14ಕ್ಕೆ. ನವೆಂಬರ್ 14 ಅಂದ್ರೆ ಏನ್ ಹೇಳಿ? ಚಿಲ್ಡ್ರನ್ಸ್ ಡೇ. ಲವ್ ಅನ್ನುವಂಥದ್ದು ರಿಜಿಸ್ಟರ್ ಮಾಡಿದ್ಮೇಲೆ ನೀವು ಫೆಬ್ರವರಿ 14ಕ್ಕೆ ರಿಲೀಸ್ ಮಾಡ್ಬೇಕಲ್ವಾ? ಪ್ರೊಡ್ಯೂಸರ್ ಏನಂತಾರೆ, ಮಕ್ಳು ಯಾರು ಲವ್ ಮಾಡಿ ಕೆಡಬೇಡ್ರು ಅಂದ್ಬಿಟ್ಟು ಅದು ಅವತ್ತು ರಿಲೀಸ್ ಕೂಡ ನೋಡ್ಬೇಕು ಮೇಡಮ್ ಈ ಪಿಕ್ಚರ್. ಅದಕ್ಕೆ 14ಕ್ಕೆ ಇಟ್ಟಿದ್ದೀರಾ? ಇಲ್ಲ, ಈ ಪಿಕ್ಚರಲ್ಲಿ ಒಂದು ಮೆಸೇಜ್ ಇದೆ, ಅದು ಒಳ್ಳೆ ಮೆಸೇಜ್ ಇದೆ ಯೂತ್ಗೆ. ಲವ್ ಮಾಡಿ ಏನಾಗುತ್ತೆ, ಯಾಕೆ ಮಾಡಬಾರ್ದು, ಕೆರಿಯರ್ ಬಗ್ಗೆ ಎಲ್ಲ ಒಳ್ಳೆ ಮೆಸೇಜ್. ಎಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಸಿನಿಮಾಕ್ಕೆ ನಿರ್ಮಾಣ ಮಾಡಕ್ ಬಂದ್ರೆ? ಇಲ್ಲ, ನನಗೆ ಆ ಎಕ್ಸ್ಪೀರಿಯನ್ಸೇ ಇಲ್ಲ. ಅವರು ಹೇಳಿದ ರೀತಿ ಇಷ್ಟ ಆಗಿ, ಅಲ್ಲೇ ಅದಕ್ಕಿಂತ ಮಿಂಚಿ ಸ್ನೇಹಿತ. ಸರ್, 2 ಭಾಷೆಯಲ್ಲಿ ತರ್ತಾ ಇದ್ದೀರಾ ಸಿನಿಮಾ. ಸೊ ಈಗ ಪ್ರೆಷರ್ ಹೆಂಗಿದೆ ಅಂತ? ನಡೀತಿದೆ, ಏನು ತೊಂದರೆ ಅನಿಸ್ತಿಲ್ಲ, ಖುಷಿಯಿಂದ ಮಾಡ್ತಿದ್ದೀವಲ್ಲ. ಖುಷಿಯಿಂದ ಮಾಡೋಕೆ ಸಿನಿಮಾ ನೋಡ್ಬಿಟ್ಟಿದ್ದೀನಿ ನಾನು. ನೋಡದೇ ಇದ್ದಿದ್ರೆ ಅದೊಂದು ಇರ್ತಿತ್ತು, ಏನಾಗುತ್ತೋ ಅಂತ. ಪಿಕ್ಚರ್ ಸಿನಿಮಾ ನೋಡಿರೋದ್ರಿಂದ ಇನ್ನಷ್ಟು ಖುಷಿ, ಉಲ್ಲಾಸದಿಂದ ಪ್ರಮೋಷನ್ ಮಾಡ್ತೀವಿ. ಎಷ್ಟೇ ಟಾರ್ಚರ್ ಕೊಟ್ರು, ಎಷ್ಟೇ ಪ್ರೆಷರ್ ಕೊಟ್ರು, ಬಾಕ್ಸ್ ಆಫೀಸಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದು ಪಕ್ಕ. ಯಾಕಂದ್ರೆ ಇದೆಲ್ಲ ದಾಟಿ ಬಂದ್ರಲ್ವಾ. ಆಮೇಲೆ ಏನಾಗುತ್ತೆ ಅಂದರೆ, ನಾನು ಸಿನಿಮಾನ ಒಂದು 3-4 ಮಂತ್ಸ್ ಬಿಫೋರೇ ತೋರಿಸ್ಬಿಟ್ಟೆ. ದುಡ್ಡಾಗ್ದವ್ರಿಗೆ ಯಾವತ್ತೂ ಒಂದು ಭಯ ಇರುತ್ತೆ, ಏನಪ್ಪ ಹೆಂಗಪ್ಪ ಅನ್ನೋದು. ತೋರ್ಸಾದ್ಮೇಲಿಂದ ಅವ್ರ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯಿತು. ಅಯ್ಯೋ, ಇನ್ನೊಂದು ಲ್ಯಾಂಗ್ವೇಜ್ ಮಾಡಿದ್ರೆ ಚೆನ್ನಾಗಿರೋದಲ್ಲ, ಅಲ್ಲೂ ಕಲೆಕ್ಷನ್ ಬರ್ತಿತ್ತು ಅನ್ನೋ ಥರ. ಸೊ ಅವ್ರ ಎಕ್ಸೈಟ್ಮೆಂಟ್ ಚೆನ್ನಾಗೈತಿ. ನಿನ್ನೆಲ್ಲಿಸಿ ಇವತ್ತಿಂದನೂ ನಿಮಗೂ ಗೊತ್ತು, ಒಂದು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಒಂದು ಲ್ಯಾಂಗ್ವೇಜಲ್ಲಿ ಎಷ್ಟು ಬೇಕಾಗುತ್ತೆ ಒಂದು ಪ್ರಮೋಷನ್ಗೆ ಅಂತ. ಈಗ 2 ಲ್ಯಾಂಗ್ವೇಜ್ ಪ್ರಮೋಷನ್, ಎಲ್ಲದಕ್ಕೂ ಸಿದ್ಧ ಅಂತ ಯಾವುದೂ ಕಮ್ಮಿ ಮಾಡ್ತೀರಾ. ಇಲ್ಲ, ಜೋರಾಗೆ ಮಾಡೋಣ, ನನಗೆ ಸಿನಿಮಾ ಮೇಲೆ ನಂಬಿಕೆ ಇದೆ, ಎಲ್ಲವೂ ಮಾಡೋಣ ಅಂತ ಅವ್ರ ಕಡೆಯಿಂದ ಬಂದಾಗ ಖುಷಿ ಆಯಿತು. ಆಡಿಯನ್ಸ್ಗೆ ಮೆಚ್ಚೋದಕ್ಕೂ ಪ್ರೊಡ್ಯೂಸರ್ ಮೆಚ್ಚೋ ಡಿಫ್ರೆನ್ಸ್ ಇದೆ. ದುಡ್ಡಾಗ್ದವ್ರಿಗೆ ಎಲ್ಲೋ ಒಂದು ಚಿಕ್ಕ ಭಯ ಇದ್ದೇ ಇರುತ್ತಲ್ವ, ಏನಪ್ಪ ಅನ್ನೋದು. ಅದನ್ನೆಲ್ಲವನ್ನು ದಾಟಿ ಸಿನಿಮಾ ರಂಜಿಸಿದೆ ಅಂದಾಗ ಆಡಿಯನ್ಸ್ಗೆ ಇನ್ನೂ 100 ಪಟ್ಟು ಜಾಸ್ತಿ ರಂಜಿಸುತ್ತೆ ಇದು. ಇನ್ನು ಮುಂದೆ ಈ ಫ್ರೆಂಡ್ ರೋಲು ಅಥವಾ ಒಂದು ನಗ್ಸೋ ರೋಲ್ ಇದ್ರೆ ಇವರಿಗೆ ಚಾನ್ಸ್ ಜಾಸ್ತಿ ಸಿಗುತ್ತೆ. ಖಂಡಿತ ಖುಷಿಯಲ್ಲಿ ಹೇಳಿ, ಸಿಗುತ್ತೆ ಮೇಡಮ್, 100% ಸಿಗುತ್ತೆ ಮೇಡಮ್. ಯಾಕೆಂದ್ರೆ ಇದೊಂದು ದೊಡ್ಡ ಅವಕಾಶನೇ. ಯಾಕೆಂದ್ರೆ ಕನ್ನಡ, ತೆಲುಗು 2 ಲ್ಯಾಂಗ್ವೇಜಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅನೀಸ್ ಸರ್. ತುಂಬಾ ಖುಷಿ ಇದೆ ಮೇಡಮ್. ಈಗ ಸುಮಾರು 25 ಸಿನಿಮಾ ಮಾಡಿದ್ದಾರೆ ಅವರು. ಒಂದು ಹೈಲೈಟ್ ಆಗುವಂತದ್ದು 8 ರಿಂದ 9 ಸಿನಿಮಾದಲ್ಲಿ ನಿಮ್ಮನ್ನ ನೋಡಬಹುದು ನಾವು. ಇನ್ನ ಮಿಕ್ಕಿದ ಪಿಕ್ಚರ್ಗಳು ಯಾವ್ದು ರಿಲೀಸ್ ಆಗಿಲ್ಲ. ಕೆಲವೊಂದು ಅರ್ಧಕ್ಕೆ ಶೂಟಿಂಗ್ ನಿಂತಿದ್ದಾವೆ. ತುಂಬಾ ಪ್ರಾಬ್ಲಮ್ಗಳಿದೆ. ರೆಮ್ಯುನರೇಷನ್ ಕೊಟ್ರಾ? ಅದು ಬಂದಿಲ್ಲ ಎಷ್ಟೋ ಪಿಕ್ಚರ್ಗಳಲ್ಲಿ. ಇಲ್ಲಿ ಮೇಡಮ್, ನಮ್ಮ ಪ್ರೊಡ್ಯೂಸರು ದೇವ್ರಿದ್ದಂಗೆ ಮೇಡಮ್. ನಾವು ಕೇಳಕ್ಕಿಂತ ಮುಂಚೆ ಏನ್ ಪೇಮೆಂಟ್ ಮಾತಾಡಿದ್ರೆ ಅದನ್ನೆಲ್ಲ ಕೊಟ್ಟು ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಪ್ರತಿ ಒಂದು ಯಾರು ಒಂದು ಊಟ ತಿಂಡಿ ವಿಚಾರಕ್ಕಾದ್ರೂ ಅಷ್ಟೇನೆ, 1-2 ವೆರೈಟಿ ಅಲ್ಲ. ನಿಮ್ ಕೇಳ್ದೆ ಒಂದು ತಿಂಡಿ ಅಂತಂದ್ರೆ ಎಷ್ಟು ತಿಂಡಿಗಳವೋ ಅಷ್ಟು ತಿಂಡಿಗಳು ಸೆಟ್ಟಲ್ಲಿ ಡೈಲಿ ಇರ್ತಿತ್ತು. ಊಟ ಅಂತಂದಾಗ ವೆಜ್ಜು, ನಾನ್ ವೆಜ್ಜು ಎಲ್ಲ ತರ ಊಟಗಳು ಇರ್ತಿತ್ತು. ಆಮೇಲೆ ಟೈಮ್ಗೂ ಎಳ್ನೀರು, ಜ್ಯೂಸು. ಓಕೆ, ಸಿನಿಮಾದಲ್ಲಿ ನಿಮ್ಮ ಪಾತ್ರ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಯಾಕಂದ್ರೆ ಕೇವಲ ಹೀರೋಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದೆ, ಒಬ್ಬ ಫ್ರೆಂಡ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋದು ಎಲ್ಲ ಚಿತ್ರತಂಡದಲ್ಲೂ ಮಾಡಲ್ಲ. ಬಟ್ ಲವ್ OTP ಚಿತ್ರತಂಡದಲ್ಲಿ ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ ಕೂಡ. ಸೊ ಎಷ್ಟು ಖುಷಿ ಆಗ್ತಿದೆ, ನಿಮ್ಮ ಪಾತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂತ? ಮೇಡಮ್, ಈಗ ಕೆಲವೊಂದು ಏನಾಗುತ್ತೆ, ಫ್ರೆಂಡ್ ಕ್ಯಾರೆಕ್ಟರ್ ಅಂತಂದಾಗ ಜೊತೆಗೆ ಇರುತ್ತೆ ಸಿನಿಮಾದಲ್ಲಿ. ಸುಮ್ಮನೆ ಜೊತೆಗೆ ನಿಂತಿರುತ್ತೆ, ಇಲ್ಲ ಓಡಾಡ್ತಾ ಇರುತ್ತೆ, ಈ ಥರ ಇರುತ್ತೆ. ಬಿಟ್ಟರೆ ಕೆಲವೊಂದು ಕಡೆ ಮಾತೇ ಇರಲ್ಲ. ಸೀಕ್ವೆನ್ಸಲ್ಲಿ ಸುಮ್ಮನೆ ನಾವು ಇರ್ತೀವಿ.
ಆದರೆ ಈ ಸೀಕ್ವೆನ್ಸಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಏನಂತಂದರೆ ಪ್ರತಿ ಸೀನಲ್ಲೂ ಈ ಪಾತ್ರ ವರುಣ್ ಅನ್ನೋ ಪಾತ್ರ ಹೀರೋ ಜೊತೆಗಿರುವಂಥ ಪಾತ್ರ ಕೆಲವೊಂದು ಸನ್ನಿವೇಶಗಳಲ್ಲಿ ಇವನು ನಗಿಸ್ತಾನೆ, ಕೆಲವೊಂದು ಸನ್ನಿವೇಶಗಳಲ್ಲಿ ಅಳಿಸ್ತಾನೆ. ಅಂದರೆ ಎಲ್ಲ ಭಾವನೆಗಳು ಈ ಕ್ಯಾರೆಕ್ಟರ್ಲಿ ಇದೆ ಮೇಡಮ್. ಈ ಕ್ಯಾರೆಕ್ಟರ್ ನಾನು ಮಾಡಿರೋದು 100% ತೃಪ್ತಿ ಇದೆ. ಈ ಬಿಫೋರ್ ಏನು ಮಾಡಿದ್ದೀನಿ ಒಂದಷ್ಟು ಸಿನಿಮಾಗಳಲ್ಲಿ ಅದೆಲ್ಲದಕ್ಕಿಂತ ಬೆಸ್ಟ್ ಈ ಸಿನಿಮಾ ನನ್ಗೆ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಲವ್ ಮಾಡಕ್ಕೆ ಸಪೋರ್ಟ್ ಮಾಡ್ತೀರಾ, ಲವ್ ಬ್ರೇಕ್ ಮಾಡಕ್ಕೆ ಸಪೋರ್ಟ್ ಮಾಡ್ತೀರಾ? ಇವಾಗ ಒಂದು ಹುಡುಗಿಗಾದ್ರೆ ಲವ್ ಸಪೋರ್ಟ್ ಮಾಡ್ಬೋದು, ಇಬ್ರು ಹುಡುಗಿ ಇದ್ದಾಗ ಏನ್ ಮಾಡ್ಬೇಕಾಗುತ್ತೆ? ಬ್ಯಾಲೆನ್ಸ್ ಮಾಡ್ಬೇಕು. ಅದನ್ನೇ ಮಾಡಿದ್ದೀನಿ ಮೇಡಮ್. ಮೈಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಸರ್, ನಿಮಗೆ ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಇರತ್ತೆ, ಯೋಚನೆ ಇರುತ್ತೆ, ಇಷ್ಟು ಬಜೆಟ್ ನಾನು ಮುಗಿಸ್ತೀನಿ ಅಂತ. ಸೊ ಅಷ್ಟೇ ಬಜೆಟ್ ಆಗಿದ್ಯಾ, ಅದಕ್ಕಿಂತ ಜಾಸ್ತಿ ಆಗಿದ್ಯಾ ಅಂತ? ಇಲ್ಲ, ಖಂಡಿತ ನಾವು ಅನ್ಕೊಂಡಿದ್ದ ಬಜೆಟ್ ಒಳಗಡೆನೆ ಇದೆ. ಇನ್ನು ಪ್ರಮೋಷನ್ಗೂ ಉಳಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಅಂದ್ರೆ ಒಳ್ಳೆ ಡೈರೆಕ್ಟ್ರು, ಯಾರು ಪ್ರೊಡ್ಯೂಸರ್ ಬೇಕಾದ್ರೂ ನಿಮ್ಮನ್ನ 100%. ಇವ್ರು ಮಾಡೋ ರೀತಿಯಲ್ಲಿ ಸಿನಿಮಾ ಮಾಡಿದ್ರೆ ಎಂತ ಪ್ರೊಡ್ಯೂಸರ್ಗೂ ಹೊಡ್ತಾ ಬೀಳಲ್ಲ. ಒಳ್ಳೆ ಪಾಯಿಂಟ್. ಅಂದ್ರೆ ನೆಕ್ಸ್ಟ್ ಯಾರೇ ಸಿನಿಮಾ ಮಾಡ್ತೀನಿ ಅಂತ ಪ್ರೊಡ್ಯೂಸರ್ ಮುಂದೆ ಬಂದ್ರೆ ಅನೀಶ್ ಅವ್ರನ್ನ ಖಂಡಿತ ಮಾಡ್ಬೇಕು. ಕತೆ ರೆಡಿ ಇದೆ ಅನ್ಸುತ್ತೆ ಅಲ್ವಾ? ಈ 15 ಬಂಡಲ್ ಕತೆ ರೆಡಿ ಇರಬೇಕು. ಸರ್ ಹೇಳಿ, ಇದು ಪ್ಯಾಷನ್ ಅಥವಾ ಬಿಸ್ನೆಸ್? ಪ್ಯಾಷನ್ ಕಮ್ ಬಿಸ್ನೆಸ್. ಬಿಸ್ನೆಸ್ ಮಾಡದೇ ಇದ್ರೆ ಸಿನಿಮಾ ಎಲ್ಲ ಬಿಸ್ನೆಸ್ಸೇ ಅಲ್ವಾ ಟೋಟಲ್ ಆಗಿ. ಮೊನ್ನೆ ಏನಕ್ಕೂ ಅನೀಶ್ಗೆ ಹೇಳ್ತಿದ್ದೆ, ನಾನು ಲಾಟ್ರಿ ತಗೊಳಕ್ ಬಂದಿಲ್ಲಪ್ಪ, ಲಾಟ್ರಿ ಆಡ್ಸಕ್ ಬಂದಿದ್ದೀನಿ. ಲಾಟ್ರಿ ನಾನು ಆಡಿಸ್ತೀನಿ ಅಂತ, ಆ ಥರ. ಅಂದ್ರೆ ಬಂಪರ್ ಲಾಟ್ರಿ ಹೊಡಿಲಿ ಸರ್ ಸಿನಿಮಾ. 100%. ಅನೀಶ್ ಅವರೇ, ಸಿನಿಮಾ ಮಾಡೋದು ಓಕೆ, ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಒಂದು ಗೆಲುವಿಗೆ ಮಾಡಿರ್ತೀರಾ ನೀವು, ನಂದು ಸಿನಿಮಾ ಗೆಲ್ಬೇಕು ಅಂತ. ಬಟ್ ಸೋತಾಗ ನೋವಾಗಿರುತ್ತೆ, ಯಾಕೆಪ್ಪ ನಮ್ಮ ಜನ ಸಿನಿಮಾನ ಸ್ವೀಕರಿಸಲ್ಲ ಅಂತ. ಬಟ್ ಅದೆಲ್ಲವನ್ನ ಮೀರಿ ಲವ್ OTPಯಲ್ಲಿ ನಿಮ್ಮ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಪಾತ್ರವನ್ನ ಯಾವ ಥರ ನರೇಟ್ ಮಾಡಿದ್ದೀರಾ, ಅಥವಾ ಜನಕ್ಕೆ ಇದು ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಯಾಕಿದೆ ನಿಮ್ಮಲ್ಲಿ? ನಾನು ಸೋಲು ಗೆಲುವು ಎಲ್ಲರ ಲೈಫಲ್ಲೂ ಕಾಮನ್ನೇ. ನಾನು ಅದನ್ನ ಇಟ್ಕೊಂಡು ನಾನು ಸ್ಕ್ರಿಪ್ಟ್ ಬರೆದ್ರೆ ಏನೂ ಬರೆಯೋಕ್ಕಾಗಲ್ಲ. ಅದನ್ನೆಲ್ಲವೂ ಮರೆತು ಸ್ಕ್ರಿಪ್ಟ್ ಏನು ಕೇಳುತ್ತೆ, ಕಂಟೆಂಟ್ ಏನು ಕೇಳುತ್ತೆ ಅಷ್ಟೇ. ಅನೀಶ್ ಪರ್ಸ್ನಲ್ ಲೈಫು ಅನೀಶ್ ಅದಾಯಿತು. ಇಲ್ಲಿ ಅಕ್ಷಯ್ ಮಾತ್ರ ಕಾಣಿಸ್ಬೇಕು ನನಗೆ. ಅಕ್ಷಯ್ದು ಏನಾಗಿದೆ ಅದು ಮಾತ್ರ ದೃಷ್ಟಿ ಇಟ್ಕೊಂಡಿದೆ. ಅನೀಶ್ ಪ್ರೀವಿಯಸ್ ಸಿನಿಮಾ ಹಿಂಗಾಯಿತು, ಇಲ್ಲಾಂದರೆ ರಾಮಾರ್ಜುನ ಬಿಸ್ನೆಸ್ ಆಗಿತ್ತು, ಅದಕ್ಕೆ ಆ್ಯಕ್ಷನ್ ಇಟ್ಬಿಡೋಣ, ಇವೆಲ್ಲವೂ ಇಲ್ಲ ಹಂಗೆ ನಾನು ಫಿಕ್ಸ್ ಆದರೆ ಸಿನಿಮಾಗೂ ವೇರಿಯೇಷನ್. ಇವಾಗ ನನ್ನ ಡೈರೆಕ್ಷನ್ನು ನನಗೆಲ್ಲ ಕ್ರೆಡಿಬಲ್ ಇಟ್ಟಿತ್ತು. ನಾನು ಇಂಟ್ರೊಡಕ್ಷನ್ ಸಾಂಗ್ ಇಡ್ಬೋದಿತ್ತು, ಆ ಥರ ಕ್ವಾಟ್ಲೆ ಸಾಂಗ್ ಏನಕ್ಕೆ ಇಡ್ತೀನಿ. ಪೋಸ್ಟಲ್ಲಿ ನಾನು ಹಿಂಗೆ ಕೂತಿದ್ದೀನಿ, ನನ್ನ ಕಂಟೆಂಟ್ ಹೇಳಬೇಕಾಗಿತ್ತು ನನಗೆ. ಎವ್ರಿ ಜಾನರ್ ಆ್ಯಸ್ ಇಟ್ಸ್ ಓನ್ ಆಡಿಯನ್ಸ್ ಅಂತೀನಿ ನಾನು. ಸೊ ನಾನೇನು ದೇವರಲ್ಲಿ ಬೇಡ್ಕೊತೀನಿ ಅಂದರೆ, ನಾನು ಬರೆದಿರೋ ಸ್ಕ್ರಿಪ್ಟ್ಗೆ, ನನ್ನ ಈ ರಾಮ್ ಕಾಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರಲಿ ಅಪ್ಪ. ಒಂದು ಸಿನಿಮಾ ಅಂತ ಬಂದಾಗ ಅದು ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಎಷ್ಟೇ ದೊಡ್ಡ ಸಿನಿಮಾ ಇಟ್ಟಾದ್ರೂ ಅದನ್ನು ಟ್ರೋಲ್ ಮಾಡೋರೇ ಜಾಸ್ತಿ ಇರ್ತಾರೆ, ಅದು ನೆಗೆಟಿವ್ ಹೊಡೆಯೋರು ಇರ್ತಾರೆ. ನಾವೇನು ಬೇಡ್ಕೊತೀವಿ, ಸೊ ನೆಗೆಟಿವ್ನ ಸೈಡ್ಗೆ ಇಟ್ಟು ನನ್ನ ಸಿನಿಮಾಗೆ, ನನ್ನ ಟೇಸ್ಟ್ಗೆ, ಈ ಸಿನಿಮಾ ಟೇಸ್ಟ್ಗೆ ಅನುಕೂಲವಾಗುವಂಥ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಹೆಂಗೆ ನಾನು ಪ್ರಚಾರ ಮಾಡ್ತೀನಿ, ಇಷ್ಟನ್ನೇ ನೋಡ್ತೀನಿ ನಾನು. ಸಿನಿಮಾನ ಶಿವಣ್ಣ ಒಪ್ಕೊಂಡಿದ್ದಾರೆ, ರವಿ ಸರ್ ಒಪ್ಕೊಂಡಿದ್ದಾರೆ, ಶ್ರೀಮುರಳಿ ಸರ್ ಒಪ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ರವಿ ಸರ್ ಇಡೀ ಸಿನಿಮಾ ರಂಗವನ್ನ ಆಳ್ದವ್ರು, ಅವರಿಗೆ ಸಿನಿಮಾದೊಂದು ಥಾಟ್ಸ್ ಗೊತ್ತಿರುತ್ತೆ. ಅಂಥದ್ರಲ್ಲಿ ನಿಮ್ಮ ಸಿನಿಮಾನ ಮೆಚ್ಕೊಂಡಿದ್ದಾರೆ ಅಂದರೆ ಒಂದು ಸ್ವಲ್ಪ ಲವ್ ಜಾಸ್ತಿ ಇದೆ ಅನ್ಸುತ್ತೆ. ಅನೀಶ್ ಮೇಲೆ ಫ್ರಮ್ ದ ಬಿಗಿನಿಂಗ್, ಅದು ಆಡಿಯನ್ಸಲ್ಲೇ ಆಗಿರ್ಬೋದು, ಸಿನಿಮಾ ರಂಗದಲ್ಲೇ ಆಗಿರ್ಬೋದು, ನಿಮ್ಗಳ ಮಧ್ಯೆನೇ ಆಗಿರ್ಬೋದು, ದೆರ್ ಈಸ್ ಒನ್ ಸಾಫ್ಟ್ ಕಾರ್ನರ್, ದೆರ್ ಈಸ್ ಒನ್ ಸಿಂಪತಿ. ಯಾವತ್ತೂ ನೀವು ಬಂದು ಹೇಳಿಲ್ಲ ಅನೀಶ್ ಬರ್ಕೊಟ್ಟಲ್ಲ ಸುಮ್ಮನೆ ಅನೀಶ್ಗೆ ಯಾವತ್ತು ಎಲ್ಲ ಮಾಡ್ತೀಯಲ್ಲ ಅನೀಶ್, ನಿನಗೆ ಬೀಳಬೇಕು ಅಂತಲೇ ನೀವು ಇದೆ. ಸೊ ಅದು ಸೇಮ್ ಲವ್ ವಿತ್ ಬಿಗ್ ಸ್ಟಾರ್ಸ್ ಆಲ್ಸೋ ನನಗಿರೋದು ನನ್ನ ಪುಣ್ಯ ಅನಿಸುತ್ತೆ. ಮೇ ಬಿ ಅದರಿಂದನೇ ಯಾವತ್ತು ನಾನು ಹೇಳ್ತೀನಿ, ಸಿನಿಮಾ ರಂಗ ನನ್ನ ಆಚೆ ಆಗಬೇಕಂದ್ರೆ ಯಾವತ್ತೂ ಆಗ್ಬಿಡ್ಬೋದಿತ್ತು. ಅದೆಲ್ಲವೂ ಬಿಟ್ಟು ಸಿನಿಮಾ ಮೇಲೆ ಸಿನಿಮಾ ಬರ್ತಿರೋ, ಸಿನಿಮಾ ಮೇಲೆ ಸಿನಿಮಾ, ಕ್ವಾಲಿಟಿ ಸಿನಿಮಾಗಳು. ಈಗ ನನ್ನ ಫ್ರೆಂಡ್ ಬಂದು ನನಗೆ ಮಾಡ್ತಿರೋದನ್ನು ನನ್ನ ಪ್ರೀವಿಯಸ್ ಸಿನಿಮಾಗಳು ನೋಡಿಲ್ಲ, ಇದು ಆಗುತ್ತೆ, ಕೆಲಸ ಗೊತ್ತು, ಇದನ್ನು ನಂಬಿ ಬಂದಾಗ ನಾನು ಅದನ್ನೇ ಹೇಳ್ತಿದ್ದೆ. ನಿನಗೂ ಟೀಕೆ ಮಾಡೋರು ಜಾಸ್ತಿ ಇರ್ತಾರೆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ, ಏನು ಅದು ಇದಂತ. ಬಟ್ ಧೈರ್ಯವಾಗಿ ಹೇಳ್ತೀನಿ, ಸಿನಿಮಾ ರಿಲೀಸ್ ಆದಮೇಲೆ ನೀನು ಕಾಲರ್ ಎತ್ಕೊಂಡು ತಿರುಗ್ಬೋದು. ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ 4 ಜನ ಹೇಳ್ಕೊಳ್ಳೋಕ್ಕೆ ಆಗುವಂಥ ಒಂದು ಸಿನಿಮಾನೇ ಕೊಡ್ತೀನಿ ಅಂತ. ಸೊ ಆ ಕ್ರೆಡಿಬಿಲಿಟಿನೂ ಉಳಿಸ್ಕೊತೀನಿ. ಬಿಕಾಸ್ 2 ಜವಾಬ್ದಾರಿ ನನ್ನ ತಲೆ ಮೇಲೇ ಇದೆ, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅನ್ ಡೈರೆಕ್ಟರ್, ಕತೆ ಬರ್ತಿರೋದ್ರಿಂದ. ಸೊ ನಾನು ಪ್ರೌಡಾಗಿ ಹೇಳ್ತೀನಿ, ಈ ಸರಿ ನನ್ನ ಮೇಲೆ ಯಾರೇನ ಆ ಲವ್ ಇಟ್ಕೊಂಡು ಎಲ್ಲರಿಗೂ ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ. ಒಂದು ಯಾವ ಯೋಚನೆಯ ಮೇಲೆ, ಆಧಾರದ ಮೇಲೆ ಈ ಸಿನಿಮಾನ ಒಪ್ಕೊಂಡ್ರಿ? ವರುಣನ ಪಾತ್ರದಲ್ಲಿ ಬರೀ ಕಾಮಿಡಿ ಆ ಥರ ಇಲ್ಲ. ಯಾಕೆಂದರೆ ಫಸ್ಟ್ ಹಾಫಲ್ಲಿ ಅವ್ನ ಕ್ಯಾರೆಕ್ಟರ್ ಬಂದು ಕಾಮಿಡಿ ಥರ ಹೋದರೆ, ಸೆಕೆಂಡ್ ಹಾಫಲ್ಲಿ ಅದು ಎಮೋಷನ್ಗೂ ಕೂಡ ಇದೆ. ಆಮೇಲೆ ಪೂರ್ತಿ ಇಂಪಾರ್ಟೆಂಟ್ ಇರುವಂಥ ಕ್ಯಾರೆಕ್ಟರ್ ಮೇಡಮ್. ಈಗೇನು ಅಂದೆ ಕಾಣ್ತಾ ಇದ್ದಾರೆ ಪೋಸ್ಟರ್ ನಿಮಗೆ 6 ಜನ, ಅಷ್ಟು ಜನ ತುಂಬ ಇಂಪಾರ್ಟೆಂಟ್ ಇರುವಂಥ ವ್ಯಕ್ತಿಗಳೇ ಸಿನಿಮಾ ಒಳಗಡೆ. ಆಮೇಲೆ ಒಂದು ಸಾಂಗ್ ಇದೆ, ಇನ್ನೊಂದು ಸಾಂಗ್ ಬರುತ್ತೆ ಸಿನಿಮಾದಲ್ಲಿ, ಅಷ್ಟು ಜನನೂ ಡ್ಯಾನ್ಸ್ ಆಡಿದ್ದಾರೆ. ತಂದೆ ಕ್ಯಾರೆಕ್ಟರ್ ಆಗಿರ್ಬೋದು, ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ನಾವೆಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಆಡಿದ್ದೀವಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಮೇಜರಾಗಿ ಈಗ ತಂದೆ ತಾಯಿ
ಹಿಂಗೆ ಲವ್ ಅಂದರೆ ಒಂದು ಹುಡುಗ ಹುಡುಗಿ ಮಧ್ಯೆ ಇರೋವಂಥ ಲವ್ ಅಂತ ಅನ್ಕೊಂತೀವಿ. ಲವ್ OTP ಅಂದರೆ ಇದು ಅಪ್ಪ ಮಗನ ಮಧ್ಯೆ ಇರುವಂಥ ಲವ್, ತಾಯಿ ಮತ್ತು ಮಗಳ ಮಧ್ಯೆ ಇರುವಂಥ ಲವ್, ಸೊ ಫ್ರೆಂಡ್ಗಳ ಮಧ್ಯೆ ಇರುವಂಥ ಒಂದು ಲವ್ ಇರುತ್ತಲ್ಲ, ಎಲ್ಲ ಸೇರಿ ಈ ಸಿನಿಮಾ ಲವ್ OTP ಆಗಿರೋದು ಮೇಡಮ್. ಆಗ್ಲೇ ಹೇಳಿದಾಗೆ ತಂದೆ ಮಗಂದು ಕ್ವಾಟ್ಲೆ ಸಿಕ್ಕಾಪಟ್ಟೆ ಇದೆ. ತಾಯಿ ಎಲ್ಲಿದ್ದಾರೆ? ಎಲ್ಲ ಕಡೆ ತಾಯಿ ಅಯ್ಯೋ ಪಾಪ ರೀ ಬೇಡ ರೀ ಅನ್ನೋಂಥ ತಾಯಿನೇ ಪ್ರಮೋದಿನಿ ಮೇಡಮು. ಈ ಸಿನಿಮಾ ಅವ್ರ ಕನ್ನಡದಲ್ಲಿ ಬಿಫೋರ್ ಮಾಡಿದ್ದಾರೆ ತುಂಬ ಸಿನಿಮಾಗಳು. ಆಫ್ಟರ್ ಗ್ಯಾಪ್ ನಮ್ಮ ಸಿನಿಮಾ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೋಲ್ಫುಲ್ ಪರ್ಫಾರ್ಮೆನ್ಸ್ ಅಂತಾರಲ್ಲ, ಸಪೋರ್ಟ್ ಮಾಡೋ ತಾಯಿನ ಲವ್ಗೆ? ತಂದೆಂತೂ ಸಪೋರ್ಟ್ ಮಾಡಲ್ಲ. ಇಲ್ಲ, ಅಮ್ಮನೂ ತಂದೆಗೆ ಸಪೋರ್ಟ್ ಮಾಡೋ ತಾಯಿನೇ. ಗನ್ ತಗೊಂಬರಂದ್ರೆ ಗನ್ ತಗೊಂಬಂದು ಕೊಡ್ತಾರೆ. ಯಾಕೆ ಶೂಟ್ ಮಾಡಿದೆ ಅಂತ ಕೇಳಲ್ಲ. ಗನ್ ತಗೊಂಬಂದು ಕೊಟ್ಬಿಟ್ಟು ರೀ ಶೂಟ್ ಮಾಡ್ಬೇಡ್ರಿ ಅಂತಾರೆ. ಗನ್ನೇ ತಗೊಂಬಂದಿಲ್ಲ ಅಂತಿದ್ರೆ ಅವ್ರು ಶೂಟೇ ಮಾಡ್ತಿರಲ್ಲ ಅವಲ್ಲ. ಸೊ ಈ ತರ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲ, ಗಾಯತ್ರಿ ಗನ್ ತಗೊಂಬ ಅಂದ್ರೆ ಓಡೋಬಿಟ್ಟು ಗನ್ ತಂದು ಕೊಟ್ಬಿಡೋದು. ಆಮೇಲೆ ಪ್ಲೀಸ್ ರೀ ಮಗನ ಇದ್ಮೇಲೆ ಮಾಡಬೇಡ್ರಿ ಅನ್ನೋದು. ಅಲ್ಲ, ನಾನು ಅಮ್ಮ ನೀನು ಗನ್ನೇ ತಗೊಂಬಂದಿಲ್ಲ ಅಂತಿದ್ರೆ ಈ ಟಾರ್ಚರೇ ಇರ್ತಿರ್ಲಿಲ್ವಲ್ಲ. ಸೊ ಈ ತರ ತಾಯಿ. ನೀವೆಲ್ಲ ಪಾತ್ರದ ಒಳಗಡೆ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತೀರಾ, ಬಟ್ ಪಾತ್ರದ ಅಂದ್ರೆ ಸ್ಕ್ರೀನ್ ಹಿಂದೆ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. DOP ಆಗಿರ್ಬೋದು, ಎಡಿಟಿಂಗ್ ಸೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳಾಗಿರ್ಬೋದು. ಈ ಟೆಕ್ನಿಷಿಯನ್ಸ್ ವಿಚಾರಕ್ಕೆ ಬಂದ್ರೆ ಅವರ ಎಫರ್ಟ್ ಆಗಿರ್ಬೋದು, ಅವರ ಕೆಲಸದ ಬಗ್ಗೆ ಹೇಳೋದ. ನಾನು ಯಾವತ್ತು ಸಕ್ಸಸ್ಸು ಹೀರೋ ಟೆಕ್ನಿಷಿಯನ್ಸ್ ಹಿಂದೆನೇ ಹೋಗೋದು ಅದು ತಪ್ಪು ಅಂತಲ್ಲ, ರೈಟು ಅಂತಲ್ಲ. ನಾನು ಅದರಿಂದ ಹೋಗಲ್ಲ. ಟ್ಯಾಲೆಂಟ್ ಇರೋವಂಥ ಅವ್ರನ್ನೇ ಚೂಸ್ ಮಾಡ್ತೀನಿ. ಸೊ ಆ ಥರ ವೆರಿ ಟ್ಯಾಲೆಂಟೆಡ್ ಇರೋ ಟೆಕ್ನಿಷಿಯನ್ಸು, ಆನಂದ್ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಎಡಿಟರ್ ಶರತ್ ಆಗಿರ್ಬೋದು. ಸಿನಿಮಾ ಇಸ್ ನಾಟ್ ಅಬೌಟ್ ಒನ್ ಪರ್ಸನ್. ಯಾವತ್ತೂ ಒಬ್ಬರಿಂದ ಆಗಲ್ಲ. ಮೇ ಬಿ ಆಸ್ ಎ ಹೀರೋ ಲೈಮ್ಲೈಟ್ ತೊಗೊಬೋದು ಅಷ್ಟೇ. ಡೈರೆಕ್ಟ್ರಾಗಿ ಮಾತಾಡಬೇಕಂದ್ರೆ ಆರ್ಟಿಸ್ಟ್ಗಿಂತ ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಫಸ್ಟ್ ಪ್ರೊಡ್ಯೂಸರ್ ಆಗ್ತಾರೆ, ಡೈರೆಕ್ಟರ್ ಆಗ್ತಾರೆ, ಕ್ಯಾಮ್ರಾಮನ್ ಆಗ್ತಾರೆ, ಮ್ಯೂಸಿಕ್ ಆಗ್ತಾರೆ, ಎಡಿಟರ್ ಆಗ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗ್ತಾರೆ. ಇವರು ಸಿನಿಮಾಗೆ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ತೆರೆ ಹಿಂದೆ ಇರ್ತಾರೆ. ಬಟ್ November 14 ಸಿನಿಮಾ ರಿಲೀಸ್ ಆದ್ಮೇಲೆ ಅವರೆಲ್ಲರೂ ಮುಂದೆ ತಗೊಂಬಂದು ನಿಮಗೆಲ್ಲ ಪರಿಚಯ ಮಾಡಿಸ್ತಾರೆ. ಸರ್, ನಿಮಗೆ ಯಾವ್ದು ಫೇವ್ರೆಟ್ ಸಾಂಗ್? 3 ಇಷ್ಟ, ಚೂಸ್ ಮಾಡ್ಕೊಳಕ್ ಕಷ್ಟ. ಇವ್ರ ಜೊತೆ ಬಾಂಡಿಂಗ್ ಹೆಂಗಿತ್ತು? ಯಾಕಂದ್ರೆ ಪ್ರೊಡ್ಯೂಸರ್ ಅಂದಮೇಲೆ ಕೇವಲ ದುಡ್ಡು ಹಾಕೋದಲ್ಲ, ಅವ್ರ ಜೊತೆ ಒಂದು ಬಾಂಡಿಂಗ್ ಇರಬೇಕು. ಅದು ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗೋ ತನಕ ಅವರೊಂದು ಬಾಂಡಿಂಗ್ ಕಂಟಿನ್ಯೂ ಆಗಿರ್ಬೇಕು. ಸೊ ನನ್ನ ವಿಜಯಲ್ಲಿರೋದನ್ನು ಫಸ್ಟ್ ಡೇ ಇಂದನೂ ಇಬ್ರು ಜೊತೆಲಿದ್ದೀವಿ. ಇಬ್ರು ಒಂದೇ ದೋಣಿಯಲ್ಲಿ ಸಾಕ್ತಿದ್ವಿ. ಒಪಿನಿಯನ್ಸ್ ಡಸಂಟ್ ಇದು ಯಾವತ್ತೂ ಅಷ್ಟೇ. ಏನೇ ಆಗಲಿ, ಆ್ಯಕ್ಚುಲಿ ಏನೇ ಒಂದು ಇದ್ರೂ ನನಗೆ ಫಸ್ಟ್ ಕಾಲ್ ಮಾಡ್ತಾರೆ, ಡರ್ಲಿಂಗ್ ಇದು ಹಿಂಗಿದೆ ಓಕೆನಾ ಅಂತ. ಸೊ ಐ ರೆಸ್ಪೆಕ್ಟ್ ದ್ಯಾಟ್. ಸೊ ಅದಕ್ಕೆ ಜರ್ನಿ ಇಷ್ಟು ಸುಗಮವಾಗಿ ಸಾಕ್ತಿರೋದು, ಇಷ್ಟು ಇದರಿಂದ ಹೋಗ್ತಿರೋದು. ನಾವೇನು ಅಂದ್ಕೊಂಡ್ವಿ ಏನಿದೆ ಅಂದರೆ ಇದು ಒಂದು ಸಿನಿಮಾಗೋಸ್ಕರ ನಾವು ಪರಿಚಯ ಆಗೋರಲ್ಲ. ನಾವು ಚಿಕ್ಕವರಿಂದ ಕ್ರಿಕೆಟ್ ಆಡ್ಕೊಂಡು ಬೆಳೆದಂಥ ಹುಡುಗರು ನಾವು. ಕಾಲೇಜಲ್ಲಿ ನನ್ನ ಸೀನಿಯರ್ ಅವರು. ಸೊ ನಮಗೆ ಇಲ್ಲಿಂದ ಈ ಸಿನಿಮಾಗೋಸ್ಕರ ಬಂದ ಫ್ರೆಂಡ್ಶಿಪ್ ಬಾಂಡ್ ಅಲ್ಲ ಇದು. ಆಲ್ಮೋಸ್ಟ್ 20 ವರ್ಷದ ಒಂದು ಬಾಂಡ್. ಸೊ ಈ ಬಾಂಡನ್ನ ಕಾಪಾಡ್ಕೊಳ್ಳೋದು, ಉಳಿಸ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೂ ಇದೆ, ಅವ್ರ ಮೇಲೂ ಇದೆ. ಸೊ ಸಿನಿಮಾ ಒಂದು ನಮ್ಮನ್ನು ಇದು ಬ್ರೇಕ್ ಮಾಡೋದಲ್ಲ, ಇದು ಇನ್ನೂ ಬಾಂಡ್ ಕ್ರಿಯೇಟ್ ಮಾಡ್ತು, ಇನ್ನೂ ಚೆನ್ನಾಗಿ ಹೋಗ್ತದೆ. ಹಲವಾರು ಸಿನಿಮಾಗಳು ನಾವು 100% ಹಲವಾರು ಸಿನಿಮಾಗಳು ನೀವು ನನ್ನ ಎಕ್ಸಾಂಪಲ್ ತೊಗೊಂಡ್ರೆ, ನನ್ನ ಪ್ರೀವಿಯಸ್ಸು ನಾನು ಶ್ರೀಕಾಂತ್ 4-5 ಸಿನಿಮಾ ಮಾಡಿದ್ವಿ. ಬಿಕಾಸ್ ವಿ ವಿಲ್ ಬಿ ವೆರಿ ಟ್ರಾನ್ಸ್ಪರೆಂಟ್. ಅದೇ ಥರ ಇವಾಗ ನನಗೆ ಶ್ರೀಕಾಂತು ಇದ್ದಾರೆ, ಪ್ರಶಾಂತು ಇದ್ದಾರೆ, ಈಗ ವಿಜಯ್ನೂ ಇದ್ದಾರೆ. ಸೊ ವಿಜಯ ಇದೆ. ಸೊ ಮೇ ಬಿ ನೀವು ಹೇಳ್ದಂಗೆ ಆ ಸೋ ಕಾಲ್ಡ್ ಸಕ್ಸಸ್ಗೆ ಬರೋದಕ್ಕೆ ನನ್ನ ಫ್ರೆಂಡ್ 20 ವರ್ಷ ಆದಮೇಲೆ ಮತ್ತೆ ಬಂದು ಸಿನಿಮಾ ಇಲ್ಲಿಂದನೇ ಆಗ್ಬೋದು. ನನ್ನ ಫ್ರೆಂಡ್ ಬ್ಯಾನರಿಂದ ಆದಾಗ ಇನ್ನೂ ಎಷ್ಟು ನನಗೆ ಖುಷಿ ಅಲ್ವಾ, ಅವ್ರಿಗೂ ಖುಷಿ ಇದೆ ಅಲ್ವಾ. ಸೊ ಆ ಬಾಂಡ್ ಇದೆ. 100% ಭಾವಪ್ರೀತಿಯಿಂದ ಹಲವಾರು ಸಿನಿಮಾಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿನಿಮಾ ವಿಚಾರವಾಗಿ ಸಾಕಷ್ಟು ಕನಸನ್ನ ಹೊತ್ತು ನೀವು ಇಂಡಸ್ಟ್ರಿಗೆ ಬಂದವರು. ಲವ್ OTPಯಲ್ಲಿ ನಿಜವಾಗ್ಲೂ ಪ್ರೆಷರ್ ಜಾಸ್ತಿ ಇದೆಯಾ, ಅಥವಾ ಸಿನಿಮಾ ನೋಡಿದವರಿಗೆ ಲವ್ವೇ ಮಾಡಬಾರ್ದು ಅಂತ ಅನ್ಸುತ್ತಾ, ಅಥವಾ ಲವ್ ಮಾಡಬೇಕು ಅಂತ ಅನ್ಸುತ್ತಾ? ಆ ಥರ ಪ್ರೆಷರ್ ಇಲ್ಲ. ಲವ್ ಬಗ್ಗೆ ನೆಗೆಟಿವ್ ನಾನು ಎಲ್ಲೂ ಹೇಳಕ್ಕೆ ಹೋಗಲಿಲ್ಲ. ಲವ್ ಬಗ್ಗೆ ನೆಗೆಟಿವ್ ಹೇಳಿ ಲವ್ ಸರಿ ಇಲ್ಲ ಈ ಥರ ಜಾನರ್ ಆಫ್ ಇದು ಇಟ್ಕೊಂಡಿಲ್ಲ. ಬಟ್ 100% ಸಿನಿಮಾ ಎಲ್ಲ ಮುಗಿದ ನಂತರ ಒಂದು ತುಂಬ ಹೃದಯದಿಂದ ಆಚೆ ಬರ್ತಾರೆ. ಎಷ್ಟು ನಗ್ಸಿರ್ತೀವಿ, ಎಷ್ಟು ಕಾಟ್ಲೆ ಕೊಡ್ತೀವಿ. ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಯಾವ ಪಾತ್ರದ ಮೇಲೂ ನಿಮಗೆ ರಾಂಗ್ ಅನ್ಸಲ್ಲ, ಯಾವ ಪಾತ್ರನೂ ನಿಮಗೆ ಇದನ್ಸಲ್ಲ. ನೀವು ನೆಗೆಟಿವ್ ಅನ್ನೋರು ಪಾಸಿಟಿವ್ ಆಗಿರ್ತಾರೆ, ಇವ್ರು ಇದು ಅಂದ್ಕೊಂಡು ಯಾವ ಪಾತ್ರದ ಮೇಲೂ ನಿಮಗೆ ಎಲ್ಲರೂ ಮಾಡಿದ ರೈಟೇ ಅನ್ಸುತ್ತೆ ನಿಮಗೆ. ಸರ್, ಲವ್ OTP ಆದ್ಮೇಲೆ ಆದ್ರೂ ಲವ್ ಆಗಿದ್ಯಾ? ಇಲ್ಲ, ಹುಡುಕ್ತಿದ್ದೀನಿ. ಲವ್ OTP ಇದು ಲಾಸ್ಟ್ ಇಯರ್ ಹೇಳ್ದಂಗಿತ್ತು ನನಗೆ. 10 ವರ್ಷದಿಂದ ಹೇಳ್ತಾ ಇದ್ದೀನಿ. ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮ್ಯಾಕ್ಸಿಮಮ್ ಸೆಂಟರ್ಸ್ ಅಲ್ಲೇ ಬರ್ತೀವಿ. ಸೆಂಟರ್ಸ್ ಹೆಚ್ಚು ಅಂತಲ್ಲ, ಎಲ್ಲಿ ರೈಟ್ ಪೊಸಿಷನ್ ಅಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 3 ಸ್ಟೇಟ್ಸಿಗೆ ಆ್ಯಕ್ಚುಲಿ ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ 3 ಸ್ಟೇಟ್ಸಲ್ಲೂ ಒಂದು ಡೀಸೆಂಟ್
ಆ್ಯಂಡ್ ವಿತ್ ಗುಡ್ ಸೆಟಪ್ಪೇ ರಿಲೀಸ್ ಮಾಡ್ತೀನಿ. ನವೆಂಬರ್ 14 ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕಿಂತ ಬಿಫೋರು ನಿಮ್ಗಳಿಗೆ ನಾನು ಸಿನಿಮಾ ತೋರಿಸ್ಬಿಡ್ತೀನಿ ಸರಿ. ನಿಮ್ಗಳ ಹತ್ರ ಒಂದು ಕೂತ್ಕೊಂಡು ಚಿಟ್ ಚಾಟ್ ಮಾಡಿ ನಿಮ್ಮಿಂದ ನಾನು ಆಡಿಯನ್ಸ್ನ ಗ್ರ್ಯಾಬ್ ಮಾಡಬೇಕು. ನಾನು ಸಿನಿಮಾ ನೋಡಿರೋದ್ರಿಂದ ಹೆಂಗೋ ಇವಾಗ ನಾನು ದುಡ್ಡು ಹಾಕಿರ್ತೀನಿ ಅಂತ ಹೇಳ್ದಂಗೆ ಇರುತ್ತದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಜನರೆಲ್ಲ ಬಂದು ನಕ್ಕು ಎಲ್ಲ ಕಂಟೆಂಟು ಇದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಇಂಥ ಏಜ್ಗೆ ಅಂತಲ್ಲ, ವಯಸ್ಸಾದವರಿಂದ ಯಂಗ್ಸ್ಟರ್ಸ್ವರೆಗೂ ನೋಡ್ಬೋದು. ಓಕೆ ಸರ್, ಒಳ್ಳೇದಾಗ್ಲಿ. ಮತ್ತೊಮ್ಮೆ ಸಿನಿಮಾ ರಿಲೀಸ್ ಆದ್ಮೇಲೆ ಹಿಂಗೆ ಕೂತ್ಕೊಂಡು ಸಕ್ಸಸ್ ಮೀಟ್ ಅಲ್ಲಿ ಮಾತಾಡೋಣ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಭಾವಪ್ರೀತ ಪ್ರೊಡಕ್ಷನ್ ಅಲ್ಲಿ ಅನೀಶ್ ಅವರ ನಿರ್ದೇಶನ ಜೊತೆಗೆ ನಟನೆ, ವಿಜಯ್ ಅವರ ಪ್ರೊಡಕ್ಷನ್ ಅಲ್ಲಿ ಅಂದ್ರೆ ವಿಜಯ್ ನಿರ್ಮಾಣದಲ್ಲಿ ಆಗ್ತಾ ಇರುವಂತಹ ಲವ್ OTP ಸಿನಿಮಾ ಇನ್ನೇನು ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈ ಲವ್ OTP ಯಲ್ಲಿ ಓವರ್ ಆಗಿ ಟಾರ್ಚರ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಯಾವ ತರ ನಿಜವಾಗ್ಲೂ ಟಾರ್ಚರ್ ಅನ್ಸುತ್ತಾ ಅಥವಾ ಪ್ರೇಕ್ಷಕ ಆ ಟಾರ್ಚರ್ ಅನ್ನ ಎಂಜಾಯ್ ಮಾಡ್ಕೊಂಡು ಹೊರಗಡೆ ಬರ್ತಾನ ಅದನ್ನೋದನ್ನ ಕಾದ್ ನೋಡ್ಬೇಕಿದೆ. ಸೊ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.